ಇವತ್ತು ಈ ವಿಡಿಯೋದಲ್ಲಿ ನಾವು ಟಾಪ್ 5 ಬೆಸ್ಟ್ 125cc ಬೈಕ್ಸ್ ಅನ್ನು ನೋಡೋಣ. ನಂಬರ್ 5 ನಲ್ಲಿ ಹೀರೋ ಗ್ಲಾಮರ್. ಇದು 2 ವೇರಿಯಂಟ್ಸ್ ನಲ್ಲಿ ಬರುತ್ತದೆ, ಡಿಸ್ಕ್ ಮತ್ತೆ ಡ್ರಮ್. ಇದರಲ್ಲಿ 124.7cc ಸಿಂಗಲ್ ಸಿಲಿಂಡರ್ ಇಂಜಿನ್ ಬರುತ್ತದೆ. ಇದು 10.4 HP ಅಟ್ 7500 RPM ನಷ್ಟು ಮ್ಯಾಕ್ಸಿಮಮ್ ಪವರ್ ಅನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಮತ್ತೆ 10.4 ನ್ಯೂಟನ್ ಮೀಟರ್ ಅಟ್ 6000 RPM ನಷ್ಟು ಮ್ಯಾಕ್ಸಿಮಮ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತದೆ. ಇದರಲ್ಲಿ 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತದೆ. ಮತ್ತೆ ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 10 ಲೀಟರ್ಸ್. ಮತ್ತೆ ಇದರ ಸೀಟ್ ಹೈಟ್ 793 mm ನಷ್ಟು ಇದೆ. ಇದರ ಗ್ರೌಂಡ್ ಕ್ಲಿಯರೆನ್ಸ್ 170 mm ನಷ್ಟು ಇದೆ. ಮತ್ತೆ ಇದರಲ್ಲಿ LED ಹೆಡ್ ಲ್ಯಾಂಪ್ ಸಿಗುತ್ತದೆ, ಫುಲ್ಲಿ ಡಿಜಿಟಲ್ ಕನ್ಸೋಲ್ ಸಿಗುತ್ತದೆ. ಇದರಿಂದಾಗಿ ಈ ಗಾಡಿ ಬಹಳ ಚೆನ್ನಾಗಿ ಕಾಣಿಸುತ್ತದೆ. ಇದರಲ್ಲಿ ಕಿಕ್ ಮತ್ತೆ ಎಲೆಕ್ಟ್ರಿಕ್ ಸ್ಟಾರ್ಟ್ ಎರಡೂ ಸಿಗುತ್ತವೆ. ಮತ್ತೆ ಅಲಾಯ್ ವೀಲ್ಸ್ ಕೂಡ ಇರುತ್ತದೆ. ಈ ಗಾಡಿಯ ವೇಟ್ ಬಂದು 122 kg. ಮತ್ತೆ ಇದು 4 ಕಲರ್ ಆಪ್ಷನ್ ಅಲ್ಲಿ ಅವೈಲೇಬಲ್ ಇರುತ್ತದೆ. ಬ್ಲಾಕ್ ಸ್ಪೋರ್ಟ್ಸ್ ರೆಡ್, ಕ್ಯಾಂಡಿ ಬ್ಲೇಸಿಂಗ್ ರೆಡ್, ಟೆಕ್ನೋ ಬ್ಲೂ ಮೆಟ್ ಬ್ಲಾಕ್ ಮತ್ತೆ ಬ್ಲಾಕ್ ಮೆಟಾಲಿಕ್ ಸಿಲ್ವರ್ ಈ ಕಲರ್ ಗಳಲ್ಲಿ ಅವೈಲೇಬಲ್ ಇರುತ್ತದೆ. ಮತ್ತೆ ಇದರ ಮೈಲೇಜ್ ಬಂದು 63 km/ಲೀಟರ್. ನೆಕ್ಸ್ಟ್ ನಂಬರ್ 4 ನಲ್ಲಿ TVS ರೈಡರ್. ಇದರಲ್ಲಿಯೂ ಕೂಡ 124.8cc ಸಿಂಗಲ್ ಸಿಲಿಂಡರ್ ಇಂಜಿನ್ ಸಿಗುತ್ತದೆ. ಇದರ ಮ್ಯಾಕ್ಸಿಮಮ್ ಟಾರ್ಕ್ ಬಂದು 11.2 ನ್ಯೂಟನ್ ಮೀಟರ್ ಅಟ್ 6000 RPM. ಮತ್ತೆ ಮ್ಯಾಕ್ಸಿಮಮ್ ಪವರ್ ಬಂದು 11.2 bhp ಅಟ್ 7500 RPM. ಇದರ ವೇಟ್ 123 kg. ಮತ್ತೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ 10 ಲೀಟರ್ಸ್. ಮತ್ತೆ ಇದು 0 to 60 km ವಿತಿನ್ 5.9 ಸೆಕೆಂಡ್ಸ್ ಅಲ್ಲಿ ಅಚೀವ್ ಮಾಡುತ್ತದೆ ಅಂತ ಕಂಪನಿಯವರು ಹೇಳುತ್ತಿದ್ದಾರೆ. ಮತ್ತೆ ಇದರ ಟಾಪ್ ಸ್ಪೀಡ್ 99 km/h. ಇದರಲ್ಲಿ ಸ್ಟೈಲಿಶ್ LED ಹೆಡ್ಲೈಟ್ ಬರುತ್ತದೆ. ಮತ್ತೆ ಇದು 4 ಕಲರ್ ಆಪ್ಷನ್ ಅಲ್ಲಿ ಬರುತ್ತದೆ. ಸ್ಟ್ರೈಕಿಂಗ್ ರೆಡ್, ಬ್ಲೇಸಿಂಗ್ ಬ್ಲೂ, ವಿಕ್ಡ್ ಬ್ಲಾಕ್ ಅಂಡ್ ಫೇರಿ ಯೆಲ್ಲೋ. ಎಲ್ಲಾ ವೇರಿಯಂಟ್ಸ್ ನಲ್ಲೂ ಸ್ಟ್ಯಾಂಡರ್ಡ್ ಆಗಿ LED ಹೆಡ್ಲೈಟ್ಸ್, LED DRLs ಮತ್ತೆ LED ಟೈಲ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಮತ್ತೆ 5 ಇಂಚ್ ಡಿಜಿಟಲ್ ಡಿಸ್ಪ್ಲೇ, ಐಡಲ್ ಸ್ಟಾಪ್ ಸ್ಟಾರ್ಟ್ ಸಿಸ್ಟಮ್, ಮತ್ತೆ 2 ರೈಡ್ ಮೋಡ್ಸ್ ಕೊಟ್ಟಿದ್ದಾರೆ. ಒಂದು ಇಕೋ, ಇನ್ನೊಂದು ಪವರ್. ಮತ್ತೆ ಇದರಲ್ಲಿ ಅಂಡರ್ ಸೀಟ್ ಸ್ಟೋರೇಜ್ ಅನ್ನು ಸಹ ಕೊಟ್ಟಿದ್ದಾರೆ. ಒಟ್ಟಾಗಿ ಹೇಳಬೇಕು ಅಂದ್ರೆ ಈ ಬೈಕ್ ನಲ್ಲಿ ಬಹಳಷ್ಟು ಫೀಚರ್ ನ ಜೊತೆ ಒಂದು ಒಳ್ಳೆಯ 125cc ಇಂಜಿನ್ ಕೊಟ್ಟಿದ್ದಾರೆ. ಮತ್ತೆ ಈ ಬೈಕ್ ನ ಹ್ಯಾಂಡ್ಲಿಂಗ್ ಸೂಪರ್ ಆಗಿದೆ. ಮತ್ತೆ ಈ ಬೈಕ್ ನ ಮೈಲೇಜ್ 56 km/ಲೀಟರ್ ಆಗಿದೆ. ನೆಕ್ಸ್ಟ್ 3rd ನಂಬರ್ ಅಲ್ಲಿ ಹೊಂಡಾ SP 125. ಇದನ್ನು 2 ವೇರಿಯಂಟ್ಸ್ ನಲ್ಲಿ ಬರುತ್ತದೆ, ಡ್ರಮ್ ಮತ್ತೆ ಡಿಸ್ಕ್. ಇದರಲ್ಲಿ 124cc ಸಿಂಗಲ್ ಸಿಲಿಂಡರ್ ನ ವೆರಿ ಸ್ಮೂತ್ ಇಂಜಿನ್ ಬರುತ್ತದೆ. ಹೊಂಡಾದವರ ರಿಫೈನ್ಮೆಂಟ್ ಮತ್ತೆ ಸ್ಮೂತ್ನೆಸ್ ಬಗ್ಗೆ ನಮಗೆಲ್ಲರಿಗೂ ಗೊತ್ತೇ ಇದೆ. ಇದು 10.72 bhp ನಷ್ಟು ಪವರ್ ಮತ್ತೆ 10.9 ನ್ಯೂಟನ್ ಮೀಟರ್ ನಷ್ಟು ಟಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಇದು ಏರ್ ಕೂಲ್ಡ್ ಇಂಜಿನ್. ಮತ್ತೆ ಇದು 5 ಸ್ಪೀಡ್ ಗೇರ್ ಬಾಕ್ಸ್ ನೊಂದಿಗೆ ಬರುತ್ತದೆ. ಮತ್ತೆ ಈ ಗಾಡಿಯ ವೇಟ್ ಬಂದು 116 kg. ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ 11.2 ಲೀಟರ್ಸ್. ಇದು 5 ಕಲರ್ಸ್ ನಲ್ಲಿ ಅವೈಲೇಬಲ್ ಇರುತ್ತದೆ. ಬ್ಲಾಕ್, ಮ್ಯಾಟ್ ಆಕ್ಸಿಸ್ ಗ್ರೇ ಮೆಟಾಲಿಕ್, ಇಂಪೀರಿಯಲ್ ರೆಡ್ ಮೆಟಾಲಿಕ್, ಮ್ಯಾಟ್ ಮಾರ್ವೆಲ್ ಬ್ಲೂ ಮೆಟಾಲಿಕ್ ಅಂಡ್ ಪೇರಲ್ ಸೈರನ್ ಬ್ಲೂ. ಇದರಲ್ಲಿ LED ಹೆಡ್ಲೈಟ್ಸ್, ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಇಂಜಿನ್ ಸ್ಟಾರ್ಟ್ ಆರ್ ಸ್ಟಾಪ್ ಸ್ವಿಚ್ ಮತ್ತೆ ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್. ಮತ್ತೆ ಇದರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ರಿಯಲ್ ಟೈಮ್ ಫ್ಯೂಲ್ ಎಕಾನಮಿ, ಡಿಸ್ಟೆನ್ಸ್ ಟು ಎಂಟಿ ತೋರಿಸುತ್ತದೆ. ಮತ್ತೆ ಆವರೇಜ್ ಫ್ಯೂಲ್ ಎಕಾನಮಿ, ಇಕೋ ಇಂಡಿಕೇಟರ್ ಮತ್ತೆ ಗೇರ್ ಪೊಸಿಷನ್ ಇಂಡಿಕೇಟರ್, ಅಂದರೆ ಗಾಡಿ ಯಾವ ಗೇರ್ ನಲ್ಲಿ ಇದೆ ಅಂತಾನೂ ತೋರಿಸುತ್ತದೆ. ಮತ್ತೆ ಇದರ ಮೈಲೇಜ್ ಬಂದು 65 km/ಲೀಟರ್. ಸೆಕೆಂಡ್ ನಂಬರ್ ಅಲ್ಲಿ ಬಜಾಜ್ ಪಲ್ಸರ್ NS 125. ಇದರಲ್ಲಿ 2 ವೇರಿಯಂಟ್ಸ್ ಬರುತ್ತದೆ, ಒಂದು ಸ್ಟ್ಯಾಂಡರ್ಡ್, ಇನ್ನೊಂದು ಬ್ಲೂಟೂತ್. ಈ ಎರಡರಲ್ಲೂ ಡಿಸ್ಕ್ ಬ್ರೇಕ್ಸ್, ಅಲಾಯ್ ವೀಲ್ಸ್ ಮತ್ತೆ ಕಿಕ್ ಅಂಡ್ ಎಲೆಕ್ಟ್ರಿಕ್ ಸ್ಟಾರ್ಟ್ ಇರುತ್ತದೆ. ಇದರಲ್ಲಿ 124.45cc ಸಿಂಗಲ್ ಸಿಲಿಂಡರ್ ಇಂಜಿನ್ ಬರುತ್ತದೆ. ಇದು 11.8 bhp ಅಟ್ 8500 RPM ಮ್ಯಾಕ್ಸಿಮಮ್ ಪವರ್ ಮತ್ತೆ 11 ನ್ಯೂಟನ್ ಮೀಟರ್ ಅಟ್ 7000 RPM ಮ್ಯಾಕ್ಸಿಮಮ್ ಟಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಇದರಲ್ಲಿ 1 ಡೌನ್ 4 ಅಪ್ ನ 5 ಗೇರ್ಸ್ ಇರುತ್ತದೆ. ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 12 ಲೀಟರ್ಸ್. ಗ್ರೌಂಡ್ ಕ್ಲಿಯರೆನ್ಸ್ 179 mm. ಮತ್ತೆ ಇದರ ವೇಟ್ ಬಂದು 144 kg. ಇದರಲ್ಲಿ 5 ಇಯರ್ಸ್ ಆರ್ 75,000 km ಮ್ಯಾನುಫ್ಯಾಕ್ಚರರ್ ವ್ಯಾರಂಟಿ ಸಿಗುತ್ತದೆ. ಇದು NS 160 ಮತ್ತೆ NS 200 ನ ಸೇಮ್ ಚಾಸಿಸ್ ಅಲ್ಲಿ ಬರುತ್ತದೆ. ಮತ್ತೆ ಡಿಸೈನ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಇದರಲ್ಲಿ ಒಂದು USB ಚಾರ್ಜಿಂಗ್ ಪೋರ್ಟ್, ಫುಲ್ LED ಹೆಡ್ ಲ್ಯಾಂಪ್ಸ್ ಮತ್ತೆ LED ಟೈಲ್ ಲ್ಯಾಂಪ್ಸ್ ಸಿಗುತ್ತವೆ. ಮತ್ತೆ ಇದರಲ್ಲಿ 4 ಕಲರ್ ಆಪ್ಷನ್ ಇರುತ್ತದೆ, ಬರ್nt ರೆಡ್, ಪ್ಯೂಟರ್ ಗ್ರೇ, ಫೇರಿ ಆರೆಂಜ್, ಬೀಚ್ ಬ್ಲೂ. ಮತ್ತೆ ಈ ಗಾಡಿ 50 km/ಲೀಟರ್ ನಷ್ಟು ಮೈಲೇಜ್ ಕೊಡುತ್ತದೆ. ಫಸ್ಟ್ ನಂಬರ್ ಅಲ್ಲಿ ಹೀರೋ ಎಕ್ಸ್ಟ್ರೀಮ್ 125R. ಇದು 2 ವೇರಿಯಂಟ್ ನಲ್ಲಿ ಬರುತ್ತದೆ, IBS ಮತ್ತೆ ಸಿಂಗಲ್ ಚಾನಲ್ ABS. ಈ 2 ವೇರಿಯಂಟ್ ನಲ್ಲೂ ಡಿಸ್ಕ್ ಬ್ರೇಕ್ಸ್, ಅಲಾಯ್ ವೀಲ್ಸ್, ಕಿಕ್ ಮತ್ತೆ ಎಲೆಕ್ಟ್ರಿಕ್ ಸ್ಟಾರ್ಟ್ ಸಿಗುತ್ತದೆ. ಇದರಲ್ಲಿ 124.7cc ಏರ್ ಕೂಲ್ಡ್ ಇಂಜಿನ್ ಇದೆ. ಇದು 11.4 bhp ಅಟ್ 8250 RPM ನಷ್ಟು ಮ್ಯಾಕ್ಸಿಮಮ್ ಪವರ್ ಪ್ರೊಡ್ಯೂಸ್ ಮಾಡುತ್ತದೆ. ಮತ್ತೆ 10.5 ನ್ಯೂಟನ್ ಮೀಟರ್ ಅಟ್ 6000 RPM ನಷ್ಟು ಪೀಕ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತದೆ. ಇದರಲ್ಲಿ 5 ಸ್ಪೀಡ್ ಗೇರ್ ಬಾಕ್ಸ್ ಇದೆ. 10 ಲೀಟರ್
ನಷ್ಟು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ ಮತ್ತೆ ಇದರ ವೇಟ್ ಬಂದು 136 kg ಮತ್ತೆ ಇದರ ಸೀಟ್ ಹೈಟ್ ಬಂದು 794 mm ಇದೆ. ಇದು ಶಾರ್ಟರ್ ರೈಡರ್ಸ್ ಕೂಡ ಒಳ್ಳೆಯದು. ಇದು 3 ಕಲರ್ ಆಪ್ಷನ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಕೊಬಾಲ್ಟ್ ಬ್ಲೂ, ಫೈರ್ ಸ್ಟಾರ್ಮ್ ರೆಡ್ ಮತ್ತೆ ಸ್ಟಾಲಿಯನ್ ಬ್ಲಾಕ್. ಇದರಲ್ಲಿ ಸ್ಟೈಲಿಶ್ LED ಲೈಟ್ಸ್ ಕೊಟ್ಟಿದ್ದಾರೆ. ಇದು ಈ ಬೈಕ್ ನ ಲುಕ್ಸ್ ಎನ್ಹಾನ್ಸ್ ಮಾಡುತ್ತದೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಸಿಂಗಲ್ ಚಾನಲ್ ABS ಕೊಟ್ಟಿದ್ದಾರೆ. ಇದು ಒಂದು ಸೇಫ್ಟಿ ಫ್ಯೂಚರ್ ಅನ್ಬೋದು. ಈ ಗಾಡಿ ಲೈಟ್ ವೇಟ್ ಆಗಿರುವುದರಿಂದ ಎಕ್ಸಲೆಂಟ್ ಹ್ಯಾಂಡ್ಲಿಂಗ್ ಇದೆ. ಇದರಲ್ಲಿ 180 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಇದರ ABS ಗೋಸ್ಕರ ಫಸ್ಟ್ ನಂಬರ್ ಗೆ ಇದನ್ನು ಇಟ್ಟಿದ್ದೀವಿ. ಮತ್ತೆ ಈ ಹೀರೋ ಎಕ್ಸ್ಟ್ರೀಮ್ 125R ಬಂದು 1 ಲೀಟರ್ ಪೆಟ್ರೋಲ್ ಗೆ 66 ಕಿಲೋಮೀಟರ್ ಮೈಲೇಜ್ ಕೊಡುತ್ತದೆ. 125cc ಯಲ್ಲಿ ಇನ್ನೂ ಒಂದು ಒಳ್ಳೆಯ ಗಾಡಿ ಇದೆ. ನಿಮಗೆ ಇನ್ನೂ ಬಹಳ ಮೈಲೇಜ್ ಬೇಕು ಅಂದ್ರೆ ಈ ಗಾಡಿ ಪ್ರಿಫರ್ ಮಾಡಬಹುದು. ಅದು ಬಜಾಜ್ ಫ್ರೀಡಮ್ 125. ಇದು ಇಂಡಿಯಾಸ್ ನಂಬರ್ 1 CNG ಮೋಟಾರ್ ಸೈಕಲ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಸಹ 125cc ಯ ಸಿಂಗಲ್ ಸಿಲಿಂಡರ್ ಇಂಜಿನ್ ಬರುತ್ತದೆ. ಇದು 9.3 bhp ಅಟ್ 8000 rpm ನಷ್ಟು ಮ್ಯಾಕ್ಸಿಮಮ್ ಪವರ್ ಮತ್ತೆ 9.7 ನ್ಯೂಟನ್ ಮೀಟರ್ ಅಟ್ 6000 rpm ನಷ್ಟು ಮ್ಯಾಕ್ಸಿಮಮ್ ಟಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಟೋಟಲ್ ರೈಡಿಂಗ್ ರೇಂಜ್ ಬಂದು 330 ಕಿಲೋಮೀಟರ್. ಇದರಲ್ಲಿ 2 kg CNG ಮತ್ತೆ 2 ಲೀಟರ್ ಪೆಟ್ರೋಲ್ ಹಿಡಿಯುವಷ್ಟು ಕೆಪಾಸಿಟಿ ಇದೆ. ಇದು 2 kg CNG ಯಲ್ಲಿ 200 ಕಿಲೋಮೀಟರ್ ರನ್ ಆಗುತ್ತೆ ಮತ್ತೆ 2 ಲೀಟರ್ ಪೆಟ್ರೋಲ್ ಗೆ 130 ಕಿಲೋಮೀಟರ್ ರನ್ ಆಗುತ್ತೆ. ಇದರ ಟಾಪ್ ಸ್ಪೀಡ್ ಬಂದು 93 ಕಿಲೋಮೀಟರ್ ಪರ್ ಅವರ್. ಇದರಲ್ಲಿ 1 ಡೌನ್ 4 ಅಪ್ ನ ಹಾಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಇರುತ್ತೆ. ಇದು 149 kg ನಷ್ಟು ವೇಟ್ ಇರುತ್ತೆ. ಸೀಟ್ ಹೈಟ್ ಬಂದು 825 mm ಮತ್ತೆ ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 170 mm. ಇದರಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತದೆ. ಇದು ಒಟ್ಟು 7 ಕಲರ್ ಆಪ್ಷನ್ ಅಲ್ಲಿ ಅವೈಲೇಬಲ್ ಇರುತ್ತದೆ. ಕ್ಯಾರಿಬಿಯನ್ ಬ್ಲೂ, ಇಬೋನಿ ಬ್ಲಾಕ್ ಗ್ರೇ, ಪ್ಯೂಟರ್ ಗ್ರೇ ಬ್ಲಾಕ್, ರೇಸಿಂಗ್ ರೆಡ್, ಸೈಬರ್ ವೈಟ್, ಪ್ಯೂಟರ್ ಗ್ರೇ ಯೆಲ್ಲೋ, ಇಬಾನ್ ಬ್ಲಾಕ್ ರೆಡ್. ಇದು 3 ವೇರಿಯಂಟ್ಸ್ ನಲ್ಲಿ ಬರುತ್ತದೆ. ಡ್ರಮ್ LED, ಡಿಸ್ಕ್ LED. ಡ್ರಮ್ ನಲ್ಲಿ ನಮಗೆ ಹಾಲೋಜನ್ ಬಲ್ಬ್ ಬರುತ್ತದೆ. ಡ್ರಮ್ LED ಮತ್ತೆ ಡಿಸ್ಕ್ LED ನಲ್ಲಿ ಮಾತ್ರ ನಮಗೆ LED ಲೈಟ್ಸ್ ಬರ್ತವೆ. ಈ 3 ವೇರಿಯಂಟ್ ನಲ್ಲೂ ನಾವು ಅಲಾಯ್ ವೀಲ್ಸ್ ಮತ್ತೆ ಎಲೆಕ್ಟ್ರಿಕ್ ಸ್ಟಾರ್ಟ್ ಅನ್ನು ನೋಡಬಹುದು. ಓಕೆ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ತರಹದ ವಿಡಿಯೋಗಳನ್ನು ಮಾಡ್ತಾನೆ ಇರ್ತೀವಿ. ಧನ್ಯವಾದಗಳು.